ನನ್ನ ಹೆಸರು ಪ್ರದೀಪ್ ಅಂತ, ಬೆಳ್ಳಾರಳ್ಳಿ ವಿಲೇಜ್, ಶನಿವಾರ ಸಂತೆ ಹೋಬಳಿ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಕಾಫಿ ಬೆಳೆಗಾರರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ನಾನು 20 ವರ್ಷದಿಂದಲೂ ನಾನು ಕಾಫಿ ತೋಟನ ಮೇಂಟೈನ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮದು ಪ್ಲಾಂಟೇಷನ್ ಇದೆ. ನಂದು ಹೆಚ್ಚು ಕಮ್ಮಿ ಒಂದು 15 ಎಕರೆ ಕಾಫಿ ತೋಟ ಇದೆ. ಅರೇಬಿಕಾ ಒಂದು 4 ಎಕರ್ಸ್ ಇದೆ, 8 ಎಕರ್ಸು ರೋಬಸ್ಟಾ ಇದೆ. ನಾನು 20 ವರ್ಷದಿಂದಲೂ ತೋಟದ ಕೆಲಸ ಮಾಡ್ತಿರೋದ್ರಿಂದ ಮೊದಲು ಪ್ರಾಕ್ಟೀಸ್ ಹೆಂಗೆ ಮಾಡ್ತಿದ್ದೆ ಅಂತ ಅಂದರೆ, ನಾನು ಮೊದಲು ಸೂಪರ್, ಪೊಟಾಷ್ ಮತ್ತು ಯೂರಿಯಾವನ್ನು ಹಾಕ್ತಾಯಿದ್ವಿ. ಅದರಿಂದ ನಮಗೆ ಅಂಥ ರಿಸಲ್ಟು ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಸೆಕೆಂಡ್ ಟ್ರಿಪ್ಪಿಗೆ ರಾಕು, ಯೂರಿಯಾ, ಪೊಟ್ಯಾಶು ಎಲ್ಲ ಹಾಕ್ತಿರೋದ್ರಿಂದ ಈಲ್ಡು ಚೆನ್ನಾಗಿ ಬರ್ತಾಯಿತ್ತು. ಮತ್ತು ಇನ್ನೂ ಏನಂತ ಅಂದರೆ, ಮತ್ತು ನಮಗೆ ತೂಕ ಬರ್ತಿರಲಿಲ್ಲ, ಮತ್ತು ಗಿಡಗಳು ಗ್ರೀನಿಶ್ ಆಗ್ತಿರಲಿಲ್ಲ. ಏನೋ ಆಗ್ತಾಯಿದೆ ಸಮಸ್ಯೆ ಅಂತ ಅಂದಾಗ, ನಮಗೆ ಈ ಸರಿ ಸೆಪ್ಟೆಂಬರಲ್ಲಿ ಕಿರಣ್ ಕುಮಾರ್ ಮತ್ತು ರಾಜಶೇಖರ್ ಅವರೆಲ್ಲ ಸೇರಿ ಒಂದು ಗ್ಲೋಮರ್ ಕಂಪ್ನಿಯಿಂದ ಒಂದು ಆರ್ಗನೈಸ್ ಮಾಡಿದರು. ಸೆಮಿನಾರ್ ಅಟೆಂಡ್ ಮಾಡಿದೆ ನಾನು. ಕಿರಣ್ ಕುಮಾರ್ ಅವರು ಸಜೆಷನ್ ಕೊಟ್ಟರು ನಮಗೆ, ನಿಮಗೆ ಏನಾದ್ರು ಚೇಂಜಸ್ ಮಾಡ್ತಾ ಇರಬೇಕು, ನೀವು ಅದೇ ಓಲ್ಡ್ ಮೆಥಡಲ್ಲೇ ನೀವು ಕಾಫಿನ ನೀವು ಬೆಳೀತಾ ಇದ್ರೆ ಆಗಲ್ಲ. ನಮ್ಮ ಗ್ಲೋಮರ್ ಕಂಪ್ನಿಯಿಂದ ಹೊಸದಾಗಿ ಒಂದು ಕಾಫಿ ಬ್ಲೇಸ್ ಅಂತ ಬಿಟ್ಟಿದ್ದೀವಿ, ಅದನ್ನು ನೀವು ಒಂದ್ಸರಿ ಯಾಕೆ ಟ್ರೈ ಮಾಡಬಾರ್ದು ನೀವು ಅಂತ ನನಗೆ ಅನ್ನಿಸ್ತು. ಬೇರೆ ಕಡೆ ಟ್ರೈ ಮಾಡೋಣ ಅನ್ನಿಸ್ತು. ಟ್ರೈ ಮಾಡಿದಾಗ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಮನಿನ ಅಂತ ಒಂದು ಕಡೆ ಯೋಚನೆ ಮಾಡಿದೆ. ಯೋಚನೆ ಮಾಡಿದಾಗ, ಇಲ್ಲ ಸರ್, ರಾಜಶೇಖರ್ ಅವರು ಹೇಳಿದ್ರು, ಒಂದ್ಸರಿ ಟ್ರೈ ಮಾಡಿ ಸರ್, ನೀವು ನೋಡೋಣ ಏನಾಗುತ್ತೆ ಹಾಗೆ ಬಿಡಲಿ, ನೀವು ಕಂಪ್ನಿಯಿಂದ ನಾವು ಬೇಕಾದ್ರೆ ನಿಮಗೆ ಏನು ಬೇಕಾದ್ರೆ ನಾವು ಸಜೆಷನ್ ಕೊಡ್ತೀವಿ, ಹಂಗೇನಾದ್ರು ಫೇಲ್ಯೂರ್ ಆಯಿತು ಅಂತ ಅಂದಾಗ ನಾವು ಕಂಪ್ನಿಯಿಂದ ನಾವು ಬೇರೆ ಮಾಡ್ಕೊಳ್ಳೋಕ್ಕೂ ರೆಡಿ ಇರ್ತೀವಿ ಅಂತ ಅಂದರು. ಆಯಿತು, ರಾಜಶೇಖರ್ ಅವ್ರು ಹೇಳಿದ್ಮೇಲೆ ಆಯಿತು. ನಮ್ಮ ಇಲ್ಲೇ APCMCಯಲ್ಲಿ ಹೋಗಿ ಮೀಟ್ ಮಾಡಿದಾಗ ಅವರು ಆಯಿತು ಕೊಡ್ತೀವಿ ಸರ್ ಅಂತ ಹೇಳಿ ಗೊಬ್ಬರ ತಂದು ಹಾಕಿದ್ದೀನಿ. ಗೊಬ್ಬರ ತಂದು ಹಾಕಿದ್ಮೇಲೆ ನಮಗೆ ಸ್ವಲ್ಪ ಆಗ ಗಿಡಗಳೆಲ್ಲ ಒಂದು 15 ಡೇಸ್ ಕಳೆದ ತಕ್ಷಣ ರಿಸಲ್ಟ್ ಸ್ವಲ್ಪ ಗೊತ್ತಾಯಿತು ನನಗೆ, ಚೇಂಜಸ್ ಆಗ್ತಾ ಬಂತು. ಏನು ಅಂತ ಅಂದಾಗ ಪೂರ್ತಿ ಎಲ್ಲ ಲೀವ್ಸ್ ಎಲ್ಲ ಪೂರ್ತಿ ಗ್ರೀನಿಶ್ ಆಗಿದೆ. ಲೀವ್ಸ್ ಮಾಮೂಲಿ ಹತ್ರ ಎಲ್ಲ ರಫ್ ಆಗಿರುತ್ತೆ ಯಾವುದು ಲೀವ್ಸ್ ಎಲ್ಲ. ಹಾಗಾಗಿ ಅನ್ನಿಸ್ತು ಪರವಾಗಿಲ್ಲ ಅಂತ. ಇನ್ನು ಮತ್ತೆ ನಮಗೆ ಅದ್ರ ಬಗ್ಗೆ ಆಯಿತು, ಲೀವ್ಸ್ ಆಯಿತು, ಕ್ಲೀನ್ ಆಯಿತು. ಮತ್ತು ಇನ್ನು ನಮಗೆ ಬೇಕಾಗಿರೋದು ಕಾಫಿ ವೆಯ್ಟ್ ಬೇಕಾಗಿತ್ತು. ನಮ್ಗೆ ಏನೇ ಮಾಡಿದ್ರು ನಮಗೆ ಕಾಫಿಲಿ ನಮಗೆ ಬೇಕಾಗಿರೋದು ತೂಕ ಬರಲೇಬೇಕು ಕಾಫಿಗೆ. ಆಮೇಲೆ ನಮಗೆ ಡ್ರಾಪಿಂಗ್ ಆಗಬಾರ್ದು ಜಾಸ್ತಿ. ಗೋದಾವರಿ ಕಾಫಿ ಬ್ಲೀನ್ಸ್ ಗ್ಲೋಮೋರ್ ಕಂಪ್ನಿಯವ್ರದ್ದು ಹಾಕಿರೋದ್ರಿಂದ ಏನು ಅನುಕೂಲ ಅಂತ ಅಂದರೆ, ಇದರಲ್ಲಿ ಪೋಷಕಾಂಶಗಳಾದ ಜಿಂಕು, ಬೋರಾನು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಸಲ್ಫರು ಇವೆಲ್ಲ ಕಾಫಿಗೆ ಒಂದೇ ಬ್ಯಾಗಲ್ಲಿ ಸಿಗೋದ್ರಿಂದ ನಮಗೆ ಮೈಕ್ರೋನ್ಯೂಟ್ರಿಯನ್ಸ್ ಎಲ್ಲ ಒಂದೇ ಸರಿ ಒದಗಿಸಂಗೆ ಆಗುತ್ತೆ. ಕಾಫಿ ಬೆಳೆಗಾರರಿಗೆ ಭಾರಿ ಅನುಕೂಲ ಆಗಿದೆ. ಈಗ ಫಸ್ಟ್ ಹಾರ್ವೆಸ್ಟಿಂಗ್ ಮಾಡಿರೋದು, ಅದನ್ನು ನಾನು ವೆಯ್ಟ್ ತೂಕ ನೋಡಿದಾಗ ವೆಯ್ಟ್ ಬಂದಿದೆ ಅನಿಸುತ್ತೆ. ಲಾಸ್ಟ್ ಇಯರು ವೆಯ್ಟಿಗೂ ಈ ಥರ ಬರುತ್ತಲ್ಲ, ಇದು ವೆಯ್ಟ್ ಇದೆ ಅನಿಸುತ್ತೆ ಈ ಸರಿ. ಹಾಗಾಗಿ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕಾಫಿ ಬ್ಲೀಸು ಉಪಯೋಗಿಸಿದ್ದೀನಿ ಈಗ, ಅದರಿಂದ ತುಂಬ ಅನುಕೂಲ ಆಗಿದೆ ನನಗೆ. ಡ್ರಾಪಿಂಗ್ ಆಗಲಿ, ಲೀವ್ಸ್ ಮತ್ತು ಎಲ್ಲ ಕಲರಿಂಗು, ಲೀವ್ಸು ಯಾವುದು ಗ್ರೀನಿಶ್ ಎಲ್ಲ ಇದೆಯಲ್ಲ, ಮತ್ತು ಡ್ರಾಪಿಂಗು ಮತ್ತು ವೆಯ್ಟಿಂಗು, ಅದರಿಂದ ನಾವು ಎಲ್ಲ ರೈತರುಗಳು ನನ್ನಂತಲೇ ಉಪಯೋಗಿಸಿದ್ರೆ ಎಲ್ಲ ರೈತರುಗಳಿಗೂ, ನಮ್ಮ ಕಾಫಿ ಬೆಳೆಗಾರರಿಗೆ ಅನುಕೂಲ ಆಗುತ್ತೆ.